ಪೂರ ಲಾಸ್ಟ್ನೇ ವಿಡಿಯೋ ಮಾಡಿರಿ. ಚಲೋ ಆಗೈತೆ ಚಾಲು ಆಗೈತೆ ಒಟ್ಟು ಹಿಡಿದಿರ್ತೆ ನೋಡ್ರಿ. ಇಷ್ಟಿಡ್ರಿ. ಕೂಡೋಣ ಕೂಡ ಒಂದು 10 ನಿಮಿಷ ಕೂಡು. ಆತ್ಮೇಲೆ ಸಾಮಾಜಿಕ ಪರಿಶೋಧನಾ ನಿರ್ದೇಶನಾಲಯ ಬೆಂಗಳೂರು, ಜಿಲ್ಲಾ ಪಂಚಾಯತಿ ವಿಜಯಪುರ ಹಾಗೂ ತಾಲೂಕ್ ಪಂಚಾಯತ್ ಆದ್ಮೇಲೆ ನಡೆಯಲ್ಲಿ 2024-25 ಸಾಮಾಜಿಕ ಪರಿಶೋಧನಾ ಪ್ರಕ್ರಿಯೆಯನ್ನು ನಿಮ್ಮ ಈ ಕೊರಳಿ ಗ್ರಾಮ ಪಂಚಾಯತಿಯಲ್ಲಿ ಒಂದು ಸಾಮಾಜಿಕ ಪರಿಶೋಧನಾ ಗ್ರಾಮ ಸಭೆಯನ್ನು ಆಯೋಜನೆ ಮಾಡಲಾಗಿದೆ ಅಂತಕ್ಕಂಥದ್ದು. ಈ ಗ್ರಾಮ ಸಭೆಯ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಪೂರ್ಣ ಹಿರಿಯರಾಗಿರ್ತಕ್ಕಂಥ ಶ್ರೀಯುತ ಶಿವರಾಜ್ ಸಾಹೇಬ್ರವರೇ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಈ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಾಗಿರ್ತಕ್ಕಂಥ ಶ್ರೀಯುತ ಎಸ್ ಅರ್ಜುನ್ ಅವರೇ, ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ತೋಟಗಾರಿಕೆ ಇಲಾಖೆಯ AHO ಆಗಿರ್ತಕ್ಕಂಥ ಶ್ರೀಯುತ ಶಿವಾನಂದ್ ಅವರೇ, ಅಶ್ವಿನಿ ಅವರೇ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಭಾಷ್ಕರ್ ಅವರೇ, ಯಾವತ್ತು ಈ ಕೋರಳಿ ಗ್ರಾಮ ಪಂಚಾಯತಿಯ ಕಾರ್ಯದರ್ಶಿ ಆಗಿರ್ತಕ್ಕಂಥ ಶ್ರೀಯುತ ಪ್ರಶಾಂತ್ ಅವರೇ, ಸಿಬ್ಬಂದಿ ವರ್ಗದವರೇ, ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಕೋರಳಿ ಗ್ರಾಮ ಪಂಚಾಯತಿಯ ಅಧ್ಯಕ್ಷರೇ, ಸರ್ವ ಸದಸ್ಯರೇ, ಸೌರ್ಣ ಎಲ್ಲ ಹಿರಿಯರಿಗೆ ನನ್ನ ನಮಸ್ಕಾರವನ್ನು ಸಲ್ಲಿಸ್ತಾ, ಪ್ರತಿ ವರ್ಷ ಗ್ರಾಮ ಪಂಚಾಯತಿಯಲ್ಲಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಹಾಗೂ 15ನೇ ಹಣಕಾಸು ಯೋಜನೆ ಅಡಿಯಲ್ಲಿ ಅನುಷ್ಠಾನಗೊಂಡಿರತಕ್ಕಂಥ ಕಾಮಗಾರಿ ಮತ್ತು ಖರ್ಚು ವೆಚ್ಚದ ಎಲ್ಲ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನ ಸಾಮಾಜಿಕ ಪರಿಶೋಧನಾ ತಂಡ ಈ 6 ದಿನಗಳ ಕಾಲಾವಧಿಯಲ್ಲಿ ತನ್ನ ಕೆಲಸನ ಕೈಗೊಂಡಿದೆ ಅಂತಕ್ಕಂಥದ್ದು. ಈ 6 ದಿನಗಳ ಕಾಲಾವಧಿಯಲ್ಲಿ ಏನು ಕೆಲಸ ಮಾಡಿದೆ ಅದನ್ನೇ ಇವತ್ತು ತಮ್ಮ ಮುಂದೆ ಪ್ರಸ್ತುತಪಡಿಸ್ತಕ್ಕಂಥ ಕೆಲಸ ನಾವು ಮಾಡ್ತಾ ಇದ್ದೀವಿ ಅಂತಕ್ಕಂಥದ್ದು. ಹಾಗಾಗಿ ಈ ಅಂದರೆ 23-24ನೇ ಸಾಲಿನಲ್ಲಿ 1-4-2023ರಿಂದ 31-4-2023 ಅವಧಿಯಲ್ಲಿ ಅನುಷ್ಠಾನಗೊಂಡಿರ್ತಕ್ಕಂಥ ಕಾಮಗಾರಿ ಏನಿದೆ, ಅದು ಏನು ಖರ್ಚಾಗಿದೆ, ಯಾವ ಕ್ರಮ ಅನುಷ್ಠಾನ ಆಗಿದೆ ಅಂತಕ್ಕಂಥ ಮಾಹಿತಿಯನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸ್ತಕ್ಕಂಥ ಕೆಲಸ ನಮ್ಮ ಸಹೋದ್ಯೋಗಿ ಮಾಡ್ತಾನೆ. ತಾವುಗಳು ಆ ಕಾಮಗಾರಿ ಓದಿದ ನಂತರ ತಾವೇನಾದರೂ ಸಲಹೆ ಮತ್ತು ಸೂಚನೆ ಕೊಡೋದೇ ಖಂಡಿತವಾಗಿ ಕೊಡಬಹುದು. ಯಾಕಂದ್ರೆ ತಾವು ಈಗಾಗಲೇ ನಡವಳಿಯಲ್ಲಿ ಸಹಿ ಮಾಡ್ತಾ ಇದ್ರಿ, ಆ ನಡವಳಿಯಲ್ಲಿ ಏನು ಸಲಹೆನ ಕೊಡ್ತಿದ್ರು ಆ ಸಲಹೆಯನ್ನ ದಾಖಲಿಸಿ ನಾವು ವರದಿಯನ್ನ ತಾಲೂಕ್ ಪಂಚಾಯತಿ ಮತ್ತು ಜಿಲ್ಲಾ ಪಂಚಾಯತಿ ಜೊತೆಗೆ ನಮ್ಮ ನಿರ್ದೇಶನಾಲಯಕ್ಕೆ ಸಲ್ಲಿಸುವಂತ ಕೆಲಸನ ನಾವು ಮಾಡ್ತೀವಿ ಅಂತಕ್ಕಂಥದ್ದು.
ಸಿಂದಗಿ ತಾಲೂಕಿನ ಮದರಿ ಗ್ರಾಮದಲ್ಲಿ ಅಂಗನವಾಡಿ ಕಟ್ಟಡ ನಿರ್ಮಾಣ 99,856 ರೂಪಾಯಿ ಕೂಲಿ ಮೊತ್ತ ಪಾವತಿಯಾದರೆ 3,99,857 ರೂಪಾಯಿ ಸಾಮಗ್ರಿ ಮೊತ್ತ ವ್ಯಯವಾಗಿರುತ್ತದೆ. ಒಟ್ಟು 4,99,413 ರೂಪಾಯಿ ಒಟ್ಟು ಮೊತ್ತ ಪಾವತಿಯಾಗಿರುತ್ತದೆ. ಕೋರಳಿ ಗ್ರಾಮದ ಸರ್ಕಾರಿ ಪ್ರೌಢಶಾಲೆ ಬಾಸ್ಕೆಟ್ಬಾಲ್ ಆಟದ ಮೈದಾನ ನಿರ್ಮಾಣ 11,060 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುತ್ತದೆ. ಕೋರಳಿ ಗ್ರಾಮದ ಸರ್ಕಾರಿ ಪ್ರೌಢಶಾಲೆ ಖೋಖೋ ಆಟದ ಮೈದಾನ 11,060 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುತ್ತದೆ. ಕೋರಳಿ ಗ್ರಾಮದ ಸರ್ಕಾರಿ ಪ್ರೌಢಶಾಲೆ ಕಬಡ್ಡಿ ಆಟದ ಮೈದಾನ 11,060 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುತ್ತದೆ. ಕೋರಳಿ ಗ್ರಾಮದ ಪ್ರೌಢಶಾಲೆ ಕಾಂಪೌಂಡ್ ನಿರ್ಮಾಣ 60,040 ರೂಪಾಯಿ ಕೂಲಿ ಮೊತ್ತ ಪಾವತಿಯಾದರೆ ಮಟೀರಿಯಲ್ ಅಂದ್ರೆ ಸಾಮಗ್ರಿ ಮೊತ್ತ 2,42,166 ರೂಪಾಯಿ ಸಾಮಗ್ರಿ ಮೊತ್ತ ವ್ಯಯವಾಗಿರುತ್ತದೆ. ಒಟ್ಟು ಕೂಲಿ ಮತ್ತು ಸಾಮಗ್ರಿ ಎರಡು ಸೇರಿ 3,02,206 ರೂಪಾಯಿ ಒಟ್ಟು ಮೊತ್ತ ಪಾವತಿಯಾಗಿರುತ್ತದೆ. ನಾಗಪ್ಪ ಹರ್ಜನ್ ಮನೆಯಿಂದ ಶಿವಪ್ಪ ಹರ್ಜನ್ ಮನೆಯವರಿಗೆ ಚರಂಡಿ ನಿರ್ಮಾಣ 50,560 ರೂಪಾಯಿ ಕೂಲಿ ಮೊತ್ತ ಪಾವತಿಯಾದರೆ 1,72,221 ರೂಪಾಯಿ ಸಾಮಗ್ರಿ ಮೊತ್ತ ವ್ಯಯವಾಗಿರುತ್ತದೆ. ಒಟ್ಟು 2,22,781 ರೂಪಾಯಿ ಒಟ್ಟು ಮೊತ್ತ ಪಾವತಿಯಾಗಿರುತ್ತದೆ. ಬಂಗಾರೇವ ಮ್ಯಾಕೇರಿಯ ಮನೆಯಿಂದ ಮದರಿಯವರ ರಸ್ತೆಯವರೆಗೆ ಚರಂಡಿ ನಿರ್ಮಾಣ 18,960 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುತ್ತದೆ. ಸಾಮಗ್ರಿ ಮೊತ್ತ 1,38,264 ರೂಪಾಯಿ ಸಾಮಗ್ರಿ ಮೊತ್ತ ವ್ಯಯವಾದರೆ ಒಟ್ಟು 1,57,224 ರೂಪಾಯಿ ಒಟ್ಟು ಮೊತ್ತ ಪಾವತಿಯಾಗಿರುತ್ತದೆ. ಶಾಂತವೀರ ಮಠದಿಂದ ಮಲ್ಲಣ್ಣ ಮುರುಘಾನೂರ್ ಮನೆಯವರೆಗೆ ಚರಂಡಿ ನಿರ್ಮಾಣ 32,232 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುತ್ತದೆ. ಬಾಡಿನಕಟ್ಟೆಯಿಂದ ಹರಿಮಸೂತಿವರೆಗೆ ಚರಂಡಿ ನಿರ್ಮಾಣ 34,902 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುತ್ತದೆ. ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಅಂಬೇಡ್ಕರ್ ನಗರ ಹೈಟೆಕ್ ಶೌಚಾಲಯ ನಿರ್ಮಾಣ 13,272 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುತ್ತದೆ. ಮದರಿ ಗ್ರಾಮದ ಚಂದ್ರಾಮ್ ಭೂ ಪೂಜಾರಿ ಅವರ ಹೊಲದಲ್ಲಿ ಕೃಷಿ ಹೊಂಡ ನಿರ್ಮಾಣ 1,896 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುತ್ತದೆ. ಭಗವಂತ ಹೇರಿ ಅವರ ಹೊಲದಲ್ಲಿ ಕೃಷಿ ಹೊಂಡ ನಿರ್ಮಾಣ 15,168 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುತ್ತದೆ. ಕಾಶಿನಾಥ್ ಕೆಡೂರಿ ಅವರ ಹೊಲದಲ್ಲಿ ಕೃಷಿ ಹೊಂಡ ನಿರ್ಮಾಣ 35,708 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುತ್ತದೆ. ಶಾಂತಪ್ಪ ಪೂಜಾರಿ ಅವರ ಹೊಲದಲ್ಲಿ ಕೃಷಿ ಹೊಂಡ ನಿರ್ಮಾಣ 28,440 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುತ್ತದೆ. ಕೃಷ್ಣ ಪೂಜಾರಿ ಅವರ ಹೊಲದಲ್ಲಿ ಕೃಷಿ ಹೊಂಡ ನಿರ್ಮಾಣ 30,336 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುತ್ತದೆ. ಪ್ರಭು ಪೂಜಾರಿ ಅವರ ಹೊಲದಲ್ಲಿ ಕೃಷಿ ಹೊಂಡ ನಿರ್ಮಾಣ 20,394 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುತ್ತದೆ. ಅಮೋಗಿ ಪೂಜಾರಿ ಅವರ ಹೊಲದಲ್ಲಿ ಕೃಷಿ ಹೊಂಡ ನಿರ್ಮಾಣ 20,394 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುತ್ತದೆ. ಅಮೃತ ಮೆರುಗಿ ಇವರ ಹೊಲದಲ್ಲಿ ಕೃಷಿ ಹೊಂಡ ನಿರ್ಮಾಣ 15,168 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುತ್ತದೆ. ಅನಿತಾ ಕೊರಳಿ ಇವರ ಹೊಲದಲ್ಲಿ ಕೃಷಿ ಹೊಂಡ ನಿರ್ಮಾಣ 23,707 ಕೂಲಿ ಮೊತ್ತ ಪಾವತಿಯಾಗಿರುತ್ತದೆ. ಬಸು ಬಿರಾದಾರಿ ಅವರ ಹೊಲದಲ್ಲಿ ಕೃಷಿ ಹೊಂಡ ನಿರ್ಮಾಣ 22,752 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುತ್ತದೆ. ಕುಂಡ್ಲಿಕ್ ಶ್ರೀ ಬಿರಾದಾರಿ ಅವರ ಹೊಲದಲ್ಲಿ ಕೃಷಿ ಹೊಂಡ ನಿರ್ಮಾಣ 17,064 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುತ್ತದೆ. ಚಂದ್ರಶೇಖರ್ ಚಿಮ್ಮಲಿಗಿ ಅವರ ಹೊಲದಲ್ಲಿ ಕೃಷಿ ಹೊಂಡ ನಿರ್ಮಾಣ 20,856 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುತ್ತದೆ. ಯವನೂರ್ ಹೆಗ್ಗಾರ್ ಇವರ ಹೊಲದಲ್ಲಿ ಕೃಷಿ ಹೊಂಡ ನಿರ್ಮಾಣ 24,648 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುತ್ತದೆ. ಹೂವಿನಹಳ್ಳಿ ಗ್ರಾಮದ ಮಾನಂದಪಟ್ಟಿ ಪಾಟೀಲ್ ಇವರ ಹೊಲದಲ್ಲಿ ಕೃಷಿ ಹೊಂಡ ನಿರ್ಮಾಣ 15,168 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುತ್ತದೆ. ಮಲ್ಲಪ್ಪ ರೂ ಬಿರಾದಾರಿ ಅವರ ಹೊಲದಲ್ಲಿ ಕೃಷಿ ಹೊಂಡ ನಿರ್ಮಾಣ 45,504 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುತ್ತದೆ. ಗುರುಪಾದ ಕುಂಬಾರಿ ಅವರ ಹೊಲದಲ್ಲಿ ಕೃಷಿ ಹೊಂಡ ನಿರ್ಮಾಣ 43,608 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುತ್ತದೆ. ವೀರಭದ್ರ ಇವನಿಗೆ ಇವರ ಹೊಲದಲ್ಲಿ ಕೃಷಿ ಹೊಂಡ ನಿರ್ಮಾಣ 19,276 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುತ್ತದೆ. ಗೌರಬಾಯಿ ಪೂಜಾರಿ ಅವರ ಹೊಲದಲ್ಲಿ ದನದ ಶೆಡ್ ನಿರ್ಮಾಣ 3,792 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುತ್ತದೆ. ಮಲ್ಕಪ್ಪ ಪೂಜಾರಿ ಅವರ ಹೊಲದಲ್ಲಿ ದನದ ಶೆಡ್ ನಿರ್ಮಾಣ 13,792 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುತ್ತದೆ. ಸಾಯಿಬಣ್ಣ ತಳವಾರಿ ಅವರ ಹೊಲದಲ್ಲಿ ದನದ ಶೆಡ್ ನಿರ್ಮಾಣ 3,792 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುತ್ತದೆ. ಮಹಾದೇವಿ ಬಿರಾದಾರಿ ಅವರ ಹೊಲದಲ್ಲಿ ದನ ಶೆಡ್ ನಿರ್ಮಾಣ 3,792 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುತ್ತದೆ. ಮಾಂತಪ್ಪ ಬಿರಾದಾರಿ ಅವರ ಹೊಲದಲ್ಲಿ ದನಗಳ ಶೆಡ್ ನಿರ್ಮಾಣ 3,792 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುತ್ತದೆ. ಬಸವರಾಜ್ ಬಿರಾದಾರಿ ಅವರ ಹೊಲದಲ್ಲಿ ದನ ಶೆಡ್ ನಿರ್ಮಾಣ 3,792 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುತ್ತದೆ. ಮದರಿ ಗ್ರಾಮದ ಸುರೇಶ್ ಪೂಜಾರಿ ಅವರ ಹೊಲದಲ್ಲಿ ಕೃಷಿ ಹೊಂಡ ನಿರ್ಮಾಣ 11,124 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುತ್ತದೆ. ಕೊರಳಿ ಗ್ರಾಮದ ಬಾಬುಶಾ ಅವರ ವಾಲಿಕಾರಿ ಅವರ ಹೊಲದಲ್ಲಿ ಕೃಷಿ ಹೊಂಡ ನಿರ್ಮಾಣ 39,816 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುತ್ತದೆ. ಕೊರಳಿ ಗ್ರಾಮದ ಕಾಶಿನಾಥ್ ಮ್ಯಾಕೇರಿ ಅವರ ಹೊಲದಲ್ಲಿ ಬದು ನಿರ್ಮಾಣ 28,440 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುತ್ತದೆ.
ನಾಗಮ್ಮ ಶಾಂತಪ್ಪ ಬಿರಾದಾರ್ ಇವರ ಹೊಲದಲ್ಲಿ ಕೃಷಿ ಹೊಂಡ ನಿರ್ಮಾಣ 46,347 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುತ್ತದೆ. ಸಿದ್ದಣ್ಣ ಮೋರ್ಟಿಗೆ ಅವರ ಹೊಲದಲ್ಲಿ ಬಸಿಗಾಲುವೆ ನಿರ್ಮಾಣ 30,336 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುತ್ತದೆ. ಮದರಿ ಗ್ರಾಮದ ಜಗದೇವಿ ಹೆರ್ಜಾಣಿ ಇವರ ಹೊಲದಲ್ಲಿ ಕೃಷಿ ಹೊಂಡ ನಿರ್ಮಾಣ 43,608 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುತ್ತದೆ. ಉಚಿತ ನವದಗಿ ಗ್ರಾಮದ ಮಡಿವಾಳಪ್ಪ ನಿಂಗಪ್ಪ ಬಿರಾದಾರಿ ಅವರ ಹೊಲದಲ್ಲಿ ಬಸಿಗಾಲುವೆ ನಿರ್ಮಾಣ 45,504 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುತ್ತದೆ. ಉಚಿತ ನವದಗಿ ಗ್ರಾಮದ ಮಹದೇವಪ್ಪ ಗಡ್ಡಪ್ಪ ಬಿರಾದಾರಿ ಅವರ ಹೊಲದಲ್ಲಿ ಬಸಿಗಾಲುವೆ ನಿರ್ಮಾಣ 47,400 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುತ್ತದೆ. ಮದರಿ ಗ್ರಾಮದ ಮಲ್ಲಪ್ಪ ರುದ್ರಗೌಡ ಬಿರಾದಾರಿ ಅವರ ಹೊಲದಲ್ಲಿ ಬಸಿಗಾಲುವೆ ನಿರ್ಮಾಣ 45,504 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುತ್ತದೆ. ಕೋರಳಿ ಗ್ರಾಮದ ಶಿವಶಂಕರ್ ಹದರಿ ಇವರ ಜಮೀನಿನಲ್ಲಿ ದನಗಳ ಶೆಡ್ ನಿರ್ಮಾಣ 7,584 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುತ್ತದೆ. ಕೋರಳಿ ಗ್ರಾಮದ ಸಾತಪ್ಪಗೌಡ ಪಾಟೀಲ್ ಇವರ ಹೊಲದಲ್ಲಿ ದನಗಳ ಶೆಡ್ ನಿರ್ಮಾಣ 7,584 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುತ್ತದೆ. ಕೋರಳಿ ಗ್ರಾಮದ ಶ್ರೀಪಾದಯ್ಯ ತೋಳೂರು ಇವರ ಹೊಲದಲ್ಲಿ ದನಗಳ ಶೆಡ್ ನಿರ್ಮಾಣ 7,584 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುತ್ತದೆ. ಕೋರಳಿ ಗ್ರಾಮದ ಚಂದ್ರಭಾಗ ಶರಣಿ ಅವರ ಜಮೀನಿನಲ್ಲಿ ದನಗಳ ಶೆಡ್ ನಿರ್ಮಾಣ 7,584 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುತ್ತದೆ. ಕೋರಳಿ ಗ್ರಾಮದ ಮಹೇಂದ್ರ ಮಿರ್ಗಿ ಅವರ ಹೊಲದಲ್ಲಿ ದನಗಳ ಶೆಡ್ ನಿರ್ಮಾಣ 7,584 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುತ್ತದೆ. ಕೋರಳಿ ಗ್ರಾಮದ ಚನ್ನಪ್ಪ ಕುಂಬಾರಿ ಅವರ ಹೊಲದಲ್ಲಿ ದನಗಳ ಶೆಡ್ ನಿರ್ಮಾಣ 5,688 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುತ್ತದೆ. ಹೂವಿನಹಳ್ಳಿ ಗ್ರಾಮದ ಮಲ್ಲೇಶ್ ಕರ್ಜಿಗೆ ಅವರ ಹೊಲದಲ್ಲಿ ಕೃಷಿ ಶೆಡ್ ನಿರ್ಮಾಣ 1,896 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುತ್ತದೆ. ಕೋರಳಿ ಗ್ರಾಮದ ಹನುಮಂತ ಪೂಜಾರಿ ಅವರ ಹೊಲದಲ್ಲಿ ಕಂದಕ ಬದು ನಿರ್ಮಾಣ 28,440 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುತ್ತದೆ. ಕೋರಳಿ ಗ್ರಾಮದ ಮರ್ಕಣ್ಣ ತಳವಾರಿ ಅವರ ಹೊಲದಲ್ಲಿ ಕಂದಕ ಬದು ನಿರ್ಮಾಣ 26,544 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುತ್ತದೆ. ಕೋರಳಿ ಗ್ರಾಮದ ಮಲ್ಕಣ್ಣ ತಳವಾರಿ ಅವರ ಹೊಲದಲ್ಲಿ ಕಂದಕ ಬದು ನಿರ್ಮಾಣ 28,440 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುತ್ತದೆ. ಕೋರಳಿ ಗ್ರಾಮದ ಮಾರಯ್ಯ ಪೂಜಾರಿ ಅವರ ಹೊಲದಲ್ಲಿ ಕಂದಕ ಬದು ನಿರ್ಮಾಣ 28,440 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುತ್ತದೆ. ಕೋರಳಿ ಗ್ರಾಮದ ಶಾಂತು ತಳವಾರಿ ಅವರ ಹೊಲದಲ್ಲಿ ಕಂದಕ ಬದು ನಿರ್ಮಾಣ 28,440 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುತ್ತದೆ. ಕೋರಳಿ ಗ್ರಾಮದ ರೇವಣಸಿದ್ದ ಕುಂಬಾರಿ ಅವರ ಹೊಲದಲ್ಲಿ ಕಂದಕ ಬದು ನಿರ್ಮಾಣ 30,336 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುತ್ತದೆ. ಕೋರಳಿ ಗ್ರಾಮದ ಮಲ್ಲಿಕಾರ್ಜುನ್ ಬಿರಾದಾರಿ ಅವರ ಹೊಲದಲ್ಲಿ ಕಂದಕ ಬದು ನಿರ್ಮಾಣ 30,336 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುತ್ತದೆ. ಕೋರಳಿ ಗ್ರಾಮದ ಬಸು ಬಿರಾದಾರಿ ಅವರ ಹೊಲದಲ್ಲಿ ಕಂದಕ ಬದು ನಿರ್ಮಾಣ 30,336 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುತ್ತದೆ. ಕೋರಳಿ ಗ್ರಾಮದ ಭೀಮಶಾ ಮ್ಯಾಕೇರಿ ಅವರ ಹೊಲದಲ್ಲಿ ಕಂದಕ ಬದು ನಿರ್ಮಾಣ 28,440 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುತ್ತದೆ. ಉಚಿತ ನವದಗಿ ಗ್ರಾಮದ ಚಂದ್ರಶಾ ಬಿರಾದಾರಿ ಅವರ ಹೊಲದಲ್ಲಿ ಕಂದಕ ಬದು ನಿರ್ಮಾಣ 30,336 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುತ್ತದೆ. ಕೋರಳಿ ಗ್ರಾಮದ ಶ್ರೀಶೈಲ್ ಶಿವಪುರಿ ಅವರ ಹೊಲದಲ್ಲಿ ಕೃಷಿ ಹೊಂಡ ನಿರ್ಮಾಣ 47,400 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುತ್ತದೆ. ಕೋರಳಿ ಗ್ರಾಮದ ಬಿಬಿಜಾ ನದಾಫಿ ಅವರ ಹೊಲದಲ್ಲಿ ಕೃಷಿ ಹೊಂಡ ನಿರ್ಮಾಣ 39,816 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುತ್ತದೆ. ಕೋರಳಿ ಗ್ರಾಮದ ಸಾಹೇಬಗೌಡ ಬಿರಾದಾರಿ ಅವರ ಹೊಲದಲ್ಲಿ ಕೃಷಿ ಹೊಂಡ ನಿರ್ಮಾಣ 43,608 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುತ್ತದೆ. ಕೋರಳಿ ಗ್ರಾಮದ ಸಂಗಣ್ಣ ತಳವಾರಿ ಅವರ ಜಮೀನಿನಲ್ಲಿ ಕೃಷಿ ಹೊಂಡ ನಿರ್ಮಾಣ 30,336 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುತ್ತದೆ. ಉಚಿತ ನವದಗಿ ಗ್ರಾಮದ ಶಿವಾನಂದ ಬಿರಾದಾರಿ ಅವರ ಹೊಲದಲ್ಲಿ ಕೃಷಿ ಹೊಂಡ ನಿರ್ಮಾಣ 47,400 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುತ್ತದೆ. ಉಚಿತ ನವದಗಿ ಗ್ರಾಮದ ಪುಂಡಲಿಕ್ ಸಿ ಬಿರಾದಾರಿ ಅವರ ಹೊಲದಲ್ಲಿ ಕೃಷಿ ಹೊಂಡ ನಿರ್ಮಾಣ 43,608 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುತ್ತದೆ. ಮದರಿ ಗ್ರಾಮದ ದತ್ತಪ್ಪ ಬಳಗಾಣಿ ಅವರ ಹೊಲದಲ್ಲಿ ಕೃಷಿ ಹೊಂಡ ನಿರ್ಮಾಣ 45,504 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುತ್ತದೆ. ಉಚಿತ ನವದಗಿ ಗ್ರಾಮದ ರಮಾಬಾಯಿ ಬಿರಾದಾರಿ ಅವರ ಹೊಲದಲ್ಲಿ ದನಗಳ ಶೆಡ್ ನಿರ್ಮಾಣ 7,584 ರೂಪಾಯಿ ಮೊತ್ತ ಪಾವತಿಯಾಗಿರುತ್ತದೆ. ಉಚಿತ ನವದಗಿ ಗ್ರಾಮದ ಶ್ಯಾಮರಾವ್ ಬಿರಾದಾರಿ ಅವರ ಹೊಲದಲ್ಲಿ ಕೃಷಿ ಹೊಂಡ ನಿರ್ಮಾಣ 47,400 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುತ್ತದೆ. ಉಲ್ಲಾಸ್ ಹೊಸಮನಿಯವರ ಹೊಲದಲ್ಲಿ ಕುರಿ ಶೆಡ್ ನಿರ್ಮಾಣ 1,896 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುತ್ತದೆ. ಪಾರ್ವತಿ ಹೇರ್ ಇವರ ಜಮೀನಿನಲ್ಲಿ ಕೃಷಿ ಹೊಂಡ ನಿರ್ಮಾಣ 45,504 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುತ್ತದೆ. ಮದರಿ ಗ್ರಾಮದಲ್ಲಿ ಬಿಸಿಯೂಟದ ಅಡಿಗೆ ಕೋಣೆ ನಿರ್ಮಾಣ 20,085 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುತ್ತದೆ. ಕೋರಳಿ ಗ್ರಾಮದ ಪ್ರಾಥಮಿಕ ಶಾಲೆ ಅಡಿಗೆ ಕೋಣೆ ನಿರ್ಮಾಣ 60,776 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುತ್ತದೆ. ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಮಲ್ಲಿಕಾರ್ಜುನ್ ವಸತಿ ಶಾಲೆ ಕಾಂಪೌಂಡ್ ನಿರ್ಮಾಣ 22,752 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುತ್ತದೆ.
ಹೂವಿನಹಳ್ಳಿ ಸರ್ಕಾರಿ ಪ್ರಾಥಮಿಕ ಶಾಲೆ ಕಾಂಪೌಂಡ್ ನಿರ್ಮಾಣ 99,540 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುತ್ತದೆ. ಮದರಿ ಗ್ರಾಮದಲ್ಲಿ ಸ್ಮಶಾನ ಅಭಿವೃದ್ಧಿಪಡಿಸುವುದು 30,20 ರೂಪಾಯಿ ಕೂಲಿ ಮೊತ್ತ ಪಾವತಿಯಾದರೆ 1,09,407 ರೂಪಾಯಿ ಸಾಮಗ್ರಿ ಮೊತ್ತ ವ್ಯಯವಾಗಿರುತ್ತದೆ. ಒಟ್ಟು 1,39,427 ರೂಪಾಯಿ ಒಟ್ಟು ಮೊತ್ತ ಪಾವತಿಯಾಗಿರುತ್ತದೆ. ಕೋರಹಳ್ಳಿ ಪ್ರೌಢಶಾಲೆ ವಾಲಿಬಾಲ್ ಆಟದ ಮೈದಾನ 33,273 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುತ್ತದೆ. ಮದರಿ ಗ್ರಾಮದ ಸ್ಮಶಾನದಲ್ಲಿ ಚಿತಾಗಾರ ನಿರ್ಮಾಣ 28,756 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುತ್ತದೆ. ಕೋರಹಳ್ಳಿ ಗ್ರಾಮದ ಎಸ್ಸಿ ಸಮುದಾಯಕ್ಕೆ ಸ್ಮಶಾನದ ಚಿತಾಗಾರ ನಿರ್ಮಾಣ 22,752 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುತ್ತದೆ. ಅನ್ನಕಮ್ಮ ಮಾಸ್ರಹಳ್ಳಿ ಹೊಲದಲ್ಲಿನ ದೇವೇಂದ್ರ ಕುಂಬಾರಿವರ ಹೊಲದವರಿಗೆ ರಸ್ತೆ ಸುಧಾರಣೆ 27,808 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುತ್ತದೆ. ಮಲಕಪ್ಪ ಹರಿಜನ್ ಹೊಲದಿಂದ ಶರಣಪ್ಪ ಹರಿಜನ್ ಹೊಲದವರಿಗೆ ರಸ್ತೆ ಸುಧಾರಣೆ 35,392 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುತ್ತದೆ. ನಾಗರಹಳ್ಳಿ ರಸ್ತೆಯಿಂದ ಆಲ್ಮೆ ರಸ್ತೆಯವರಿಗೆ ರಸ್ತೆ ಸುಧಾರಣೆ 44,556 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುತ್ತದೆ. ಸರ್ಕಾರಿ ಹಣದಿಂದ ಸೂರ್ಯಕಾಂತ್ ಬಿರಾದರ್ ಹೊಲದವರಿಗೆ ರಸ್ತೆ ಸುಧಾರಣೆ 3,160 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುತ್ತದೆ. ಸಿಂದಗಿ ರಸ್ತೆಯಿಂದ ಶಿವಲಿಂಗಪ್ಪ ಸೊನ್ನದಿವರ ಹೊಲದವರಿಗೆ ರಸ್ತೆ ಸುಧಾರಣೆ 54,668 ರೂಪಾಯಿ ಕೂಲಿ ಮೊತ್ತ ಪಾವತಿಯಾದರೆ 39,593 ರೂಪಾಯಿ ಸಾಮಗ್ರಿ ಮೊತ್ತ ವ್ಯಯವಾಗಿರುತ್ತದೆ. ಉಚಿತ ನವದಗಿ ಗ್ರಾಮದ ಚಂದ್ರಕಾಂತ್ ಬಿರಾದರ್ ಅವರ ಹೊಲದಿಂದ ನೀಲಮ್ಮ ಬಿರಾದರ್ ಹೊಲದವರಿಗೆ ರಸ್ತೆ ಸುಧಾರಣೆ 49,440 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುತ್ತದೆ. 28,949 ರೂಪಾಯಿ ಸಾಮಗ್ರಿ ಮೊತ್ತ ವ್ಯಯವಾಗಿರುತ್ತದೆ. ಮದರಿ ಗ್ರಾಮದ ಕೊರಳಿ ಮುಖ್ಯ ರಸ್ತೆಯಿಂದ ಕಲ್ಲಪ್ಪ ಹೊಲದವರಿಗೆ ರಸ್ತೆ ಸುಧಾರಣೆ 4,740 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುತ್ತದೆ. ಮದರಿ ಗ್ರಾಮದ ಮಲಗಾನ್ ರಸ್ತೆಯಿಂದ ಸಿದ್ದಪ್ಪ ದುದ್ದಿಗಿಯವರ ಲಕ್ಷ್ಮೀಗುಡಿ ತನಕ ರಸ್ತೆ ಸುಧಾರಣೆ 4,740 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುತ್ತದೆ. ಮದರಿ ಗ್ರಾಮದ ಮಲಗಾನ್ ರಸ್ತೆಯಿಂದ ದರೆಪ್ಪ ನಿರ್ಗುಡಿ ಹೊಲದವರಿಗೆ ರಸ್ತೆ ಸುಧಾರಣೆ 4,740 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುತ್ತದೆ. HBS ಶಾಲೆ ಮದರಿ ಗ್ರಾಮದ ಹೈಟೆಕ್ ಶೌಚಾಲಯ ನಿರ್ಮಾಣ 39,816 ರೂಪಾಯಿ ಕೂಲಿ ಮೊತ್ತ ಪಾವತಿಯಾದರೆ ಮಟೀರಿಯಲ್ ಅಂದ್ರೆ ಸಾಮಗ್ರಿ 1,99,719 ರೂಪಾಯಿ ಸಾಮಗ್ರಿ ಮೊತ್ತ ವ್ಯಯವಾಗಿರುತ್ತದೆ. ಒಟ್ಟು 2,39,535 ರೂಪಾಯಿ ಪಾವತಿಯಾಗಿರುತ್ತದೆ. ಮದರಿ ಅಲಹಳ್ಳಿ ಮುಖ್ಯ ರಸ್ತೆಯಿಂದ ಪೂಜಾರಿಯವರ ಹೊಲದವರೆಗೆ ಸರ್ಕಾರಿ ಹಳ್ಳದ ಹೂಳು ತೆಗೆಯುವುದು 1,46,624 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುತ್ತದೆ. ಈರಪ್ಪ ಬಿರಾದಾರಿಯವರ ಹೊಲದಿಂದ ರೇವತಗಾಂವ್ ಹೊಲದವರೆಗೆ ಹಳ್ಳದ ಹೂಳೆತ್ತುವುದು 1,29,560 ರೂಪಾಯಿ ಈ ಒಂದು ಕಾಮಗಾರಿ ಖರ್ಚಾಗಿರುತ್ತದೆ. ಡೆಸ್ಟಿನೇಷನ್ ಆಫ್ ವರ್ಕ್ ಅಟ್ ಶ್ರೀಮಂತ್ ದುದ್ಗಿ ಫೀಲ್ಡ್ ನಿಯರ್ ಗೌರ್ಮೆಂಟ್ ನಾಲಾ 24,332 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುತ್ತದೆ. ಡೆಸ್ಟಿನೇಷನ್ ಆಫ್ ವರ್ಕ್ ಅಟ್ ಮಲ್ಲಪ್ಪ ಬಿರಾದಾರ್ ಫೀಲ್ಡ್ ನಿಯರ್ ಗೌರ್ಮೆಂಟ್ ನಾಲಾ 2,08,224 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುತ್ತದೆ. ಡೆಸ್ಟಿನೇಷನ್ ಆಫ್ ವರ್ಕ್ ಅಟ್ ಪರಮೇಶ್ವರ್ ಬಿರಾದಾರ್ ಫೀಲ್ಡ್ ನಿಯರ್ ಗೌರ್ಮೆಂಟ್ ನಾಲಾ 22,120 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುತ್ತದೆ. ಡೆಸ್ಟಿನೇಷನ್ ಆಫ್ ವರ್ಕ್ ಅಟ್ ಸಿದ್ದಪ್ಪ ಬಿರಾದಾರ್ ಫೀಲ್ಡ್ ನಿಯರ್ ಗೌರ್ಮೆಂಟ್ ನಾಲಾ 24,648 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುತ್ತದೆ. ಡೆಸ್ಟಿನೇಷನ್ ಆಫ್ ವರ್ಕ್ ಅಟ್ ಶಿವಯೋಗಪ್ಪ ಬಿರಾದಾರ್ ಫೀಲ್ಡ್ ನಿಯರ್ ಗೌರ್ಮೆಂಟ್ ನಾಲಾ 1,21,660 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುತ್ತದೆ. ವಿಠಲ್ ಖರ್ಗೆ ಹೊಲದಿಂದ ಸರ್ಕಾರಿ ಹಳ್ಳದ ಹೂಳೆತ್ತುವುದು 33,180 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುತ್ತದೆ. ಕೊರಹಳ್ಳಿ ಗ್ರಾಮ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಕೈಪಂಪು ಇಂಗುಗುಂಡಿ ನಿರ್ಮಾಣ 22,120 ರೂಪಾಯಿ ಕೂಲಿ ಮೊತ್ತ ಪಾವತಿಯಾದರೆ 21,536 ರೂಪಾಯಿ ಸಾಮಗ್ರಿ ಮೊತ್ತ ವ್ಯಯವಾಗಿರುತ್ತದೆ. ಹೂವಿನಹಳ್ಳಿ ಗ್ರಾಮದ ಬಸ್ ಸ್ಟ್ಯಾಂಡ್ ಹತ್ತಿರ ಕೈಪಂಪು ಇಂಗುಗುಂಡಿ ನಿರ್ಮಾಣ 11,696 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುತ್ತದೆ. ಒಟ್ಟು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ನರೇಗಾ ಕಾಮಗಾರಿಗಳಿಗೆ 36,75,855 ರೂಪಾಯಿ ಒಟ್ಟು ಕೂಲಿ ಮೊತ್ತ ಪಾವತಿಯಾಗಿರುತ್ತದೆ. ಇನ್ನಿತರ ಇಲಾಖೆಯಿಂದ ಶರಣಪ್ಪ ಗಡ್ಡೆಪ್ಪ ಉಡ್ಚಂಡ್ ಇವರ ತೋಟದಲ್ಲಿ ಲಿಂಬೆ ಬೆಳೆ ಸಸಿ ನಾಟಿ ಮಾಡುವ ಕಾಮಗಾರಿ 5,688 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುತ್ತದೆ. ಮದರಿ ಗ್ರಾಮದ ಸಿದ್ದಪ್ಪ ಮಹಾದೇವಪ್ಪ ಬಿರಾದಾರ್ ಇವರ ಹೊಲದಲ್ಲಿ ಬದು ನಿರ್ಮಾಣ 44,240 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುತ್ತದೆ. ಮದರಿ ಗ್ರಾಮದ ಸಿದ್ದಪ್ಪ ಬಸಪ್ಪ ಬಿರಾದಾರ್ ಇವರ ತೋಟದಲ್ಲಿ ಬಾಳೆ ಸಸಿ ನಾಟಿ ಮಾಡುವ ಕಾಮಗಾರಿ 41,698 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುತ್ತದೆ. ಶೋಭಾ ಪಾಟೀಲ್ ಇವರ ತೋಟದಲ್ಲಿ ದಾಳಿಂಬೆ ಸಸಿ ನಾಟಿ ಮಾಡುವುದು 30,310 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುತ್ತದೆ. ದರೆಪ್ಪ ನಿರ್ಗುಡಿ ಇವರ ತೋಟದಲ್ಲಿ
ದಾಳಿಂಬೆ ಸಸಿ ನಾಟಿ ಮಾಡುವುದು 29,704 ರೂಪಾಯಿ ಕೂಲಿ ಮೊತ್ತ ಪಾವತಿ ಆದರೆ 21,000 ರೂಪಾಯಿ ಸಾಮಗ್ರಿ ಮೊತ್ತ ವ್ಯಯವಾಗಿರುತ್ತದೆ. ಒಟ್ಟು 50,704 ರೂಪಾಯಿ ಕೂಲಿ ಒಟ್ಟು ಮೊತ್ತ ಪಾವತಿಯಾಗಿರುತ್ತದೆ. ಉಚಿತ ನಾವದಗಿ ಗ್ರಾಮದ ಬಸವರಾಜ್ ನಿಂಗಪ್ಪ ಬಿರಾದರಿಯವರ ಹೊಲದಲ್ಲಿ ಬದು ನಿರ್ಮಾಣ 42,976 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುತ್ತದೆ. ಉಚಿತ ನಾವದಗಿ ಗ್ರಾಮದ ಯಮನಪ್ಪ ಪಾಂಡಪ್ಪ ಹೊಸಮನಿಯವರ ಹೊಲದಲ್ಲಿ ಬದು ನಿರ್ಮಾಣ 37,920 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುತ್ತದೆ. ಕೊರಳಿ ಗ್ರಾಮದ ಯಮನಪ್ಪ ಗೋಳಪ್ಪ ಅರ್ಚನೆಯವರ ಹೊಲದಲ್ಲಿ ಬದು ನಿರ್ಮಾಣ 31,600 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುತ್ತದೆ. ಕೊರಳಿ ಗ್ರಾಮದ ಮಲ್ಲಪ್ಪ ರಾಮಪ್ಪ ಮುಜುಗೊಂಡಿಯವರ ಹೊಲದಲ್ಲಿ ಬದು ನಿರ್ಮಾಣ 22,120 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುತ್ತದೆ. ಹೂವಿನಹಳ್ಳಿ ಗ್ರಾಮದ ಮಹಾದೇವಿ ನಾಗಪ್ಪ ಮಾದಾರಿಯವರ ಹೊಲದಲ್ಲಿ ಬದು ನಿರ್ಮಾಣ 47,400 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುತ್ತದೆ. ಕೊರಳಿ ಗ್ರಾಮದ ಅನ್ನಪೂರ್ಣ ಮಲಕಪ್ಪ ಸಮಗಾರಿಯವರ ಹೊಲದಲ್ಲಿ ಬದು ನಿರ್ಮಾಣ 28,440 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುತ್ತದೆ. ಒಟ್ಟು ಇನ್ನಿತರ ಇಲಾಖೆಗಳಿಗೆ ಕೃಷಿ ಇಲಾಖೆಯಿಂದ 7 ಕಾಮಗಾರಿಗಳು, ಬದು ನಿರ್ಮಾಣ ಕಾಮಗಾರಿಗಳು, ಒಟ್ಟು ಕೂಲಿ ಮೊತ್ತ 7 ಕಾಮಗಾರಿಗಳಿಗೆ 2,54,696 ರೂಪಾಯಿ ಒಟ್ಟು ಕೂಲಿ ಮೊತ್ತ ಪಾವತಿಯಾಗಿರುತ್ತದೆ. ಇನ್ನು ತೋಟಗಾರಿಕೆ ಇಲಾಖೆಯಿಂದ 2 ದಾಳಿಂಬೆ ಸಸಿ ನಾಟಿ ಮಾಡುವುದು, 1 ಲಿಂಬೆ ಸಸಿ ನಾಟಿ ಮಾಡುವುದು, ಇನ್ನೊಂದು ಬಾಳೆ ಸಸಿ ನಾಟಿ ಮಾಡುವುದು. ಒಟ್ಟು ತೋಟಗಾರಿಕೆ ಇಲಾಖೆಗಳಿಗೆ 1,28,400 ರೂಪಾಯಿ ತೋಟಗಾರಿಕೆ ಇಲಾಖೆಯ 4 ಕಾಮಗಾರಿಗಳಿಗೆ ಪಾವತಿಯಾಗಿರುತ್ತದೆ. ಇನ್ನು ಒಟ್ಟು ಇನ್ನಿತರ ಇಲಾಖೆಗಳಿಂದ ಅನುಷ್ಠಾನಗೊಂಡಂತಹ 17 ಕಾಮಗಾರಿಗಳಿಗೆ ಕೂಲಿ ಮೊತ್ತ 3,62,096 ರೂಪಾಯಿ ಕೂಲಿ ಮೊತ್ತ ಪಾವತಿಯಾದರೆ ಸಾಮಗ್ರಿ ಮೊತ್ತ 21,000 ರೂಪಾಯಿ ಸಾಮಗ್ರಿ ಮೊತ್ತ ವ್ಯಯವಾಗಿರುತ್ತದೆ. ಕೂಲಿ ಮತ್ತು ಸಾಮಗ್ರಿ ಎರಡೂ ಸೇರಿ 3,83,096 ರೂಪಾಯಿ ಒಟ್ಟು ಮೊತ್ತ ಇನ್ನಿತರ ಇಲಾಖೆಗಳಿಗೆ ಖರ್ಚಾದಂತ ಒಂದು ಹಣವಾಗಿರುತ್ತದೆ. ಇನ್ನ 15ನೇ ಹಣಕಾಸು ಯೋಜನೆಗೆ ಸಂಬಂಧಿಸಿದಂತೆ ಪ್ರಾರಂಭಿಕ ಶುಲ್ಕ 1/4/2023ಕ್ಕೆ 51,01,015 ರೂಪಾಯಿ ಇದು ಆರಂಭಿಕ ಶುಲ್ಕ. ಬಿಡುಗಡೆಯಾದ 1ನೇ ಕಂತ 5/6/2023ಕ್ಕೆ 7,76,036 ರೂಪಾಯಿ 1ನೇ ಕಂತು. 2ನೇ ಕಂತು 22/9/2023ಕ್ಕೆ 14,17,257 ರೂಪಾಯಿ 2ನೇ ಕಂತು. 3ನೇ ಕಂತು 2/3/2024ಕ್ಕೆ 16,31,761 ರೂಪಾಯಿ. ಒಟ್ಟು ಅನುದಾನ 38,25,054 ರೂಪಾಯಿ. ಬ್ಯಾಂಕ್ನಿಂದ ಬಂದಂತಹ ಬಡ್ಡಿ 1,39,763 ರೂಪಾಯಿ. ಆರಂಭಿಕ ಶುಲ್ಕ, ಬಡ್ಡಿ ಮತ್ತು ಅನುದಾನ ಅಷ್ಟು ಕೂಡಿ 90,65,332 ರೂಪಾಯಿ. ಒಟ್ಟು ಖರ್ಚಾದ ಮೊತ್ತ 26,578 ರೂಪಾಯಿ. ಬಾಕಿ ಉಳಿದ ಮೊತ್ತ 64,64,724 ರೂಪಾಯಿ. ಇನ್ನ ಕುಡಿಯುವ ನೀರಿಗಾಗಿ 15,07,441 ರೂಪಾಯಿ ಕುಡಿಯುವ ನೀರಿಗಾಗಿ 15ನೇ ಹಣಕಾಸು ಯೋಜನೆಯಲ್ಲಿ ಖರ್ಚಾಗಿರುತ್ತದೆ. ನೈರ್ಮಲ್ಯೀಕರಣಕ್ಕಾಗಿ 3,58,800 ರೂಪಾಯಿ. ನೈರ್ಮಲ್ಯೀಕರಣಕ್ಕಾಗಿ ಬೀದಿ ದೀಪಗಳಿಗೆ 7,20,200 ರೂಪಾಯಿ. ಕಾಮಗಾರಿಗಳಿಗಾಗಿ 1,45,565 ರೂಪಾಯಿ. ಆಡಳಿತಾತ್ಮಕ ವೆಚ್ಚಕ್ಕಾಗಿ 3,68,572 ರೂಪಾಯಿ. ಒಟ್ಟು ಖರ್ಚು 26,578 ರೂಪಾಯಿ. ಒಟ್ಟು 15ನೇ ಹಣಕಾಸು ಯೋಜನೆಯಲ್ಲಿ ಖರ್ಚಾಗಿರುವಂತಹ ಒಂದು ಮೊತ್ತವಾಗಿರುತ್ತದೆ. ಇಲ್ಲಿವರೆಗೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಹಾಗೂ 15ನೇ ಹಣಕಾಸು ಯೋಜನೆ ಅಡಿಯಲ್ಲಿ ಅನುಷ್ಠಾನಗೊಂಡಿರ್ತಕ್ಕಂಥ ಕಾಮಗಾರಿ ಮತ್ತು ಖರ್ಚು ವೆಚ್ಚದ ಮಾಹಿತಿಯನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸಿದ್ದಾರೆ. ಜೊತೆಗೆ ಕೃಷಿ ಇಲಾಖೆಯಿಂದ ಅನುಷ್ಠಾನಗೊಂಡಿರ್ತಕ್ಕಂಥ 7 ಕಾಮಗಾರಿಯ ಕಡತಗಳನ್ನ ಈ ಸಾಮಾಜಿಕ ಪರಿಶೋಧನೆಗೆ ಒಳಪಡಿಸಿರುವುದಿಲ್ಲ ಅಂತಕ್ಕಂಥದ್ದು, ಹಾಗೂ ಗ್ರಾಮ ಪಂಚಾಯತಿಯಿಂದ ಕೆಲವೊಂದಿಷ್ಟು ಕಡತಗಳನ್ನ ಒದಗಿಸಬೇಕಾಗಿತ್ತು ಅಂತಕ್ಕಂಥದ್ದು, ಹಾಗೆ ಕೆಲವಷ್ಟು ಖಂಡಿಕೆಗಳನ್ನ ನಾವಿಲ್ಲಿ ತಮ್ಮ ಮುಂದೆ ಪ್ರಸ್ತುತಪಡಿಸ್ತಕ್ಕಂಥ ಕೆಲಸ ಮಾಡಬೇಕಾಗಿತ್ತು ಅಂತಕ್ಕಂಥದ್ದು. ಒಂದು, ಕಡತಗಳನ್ನ ನೀಡದೇ ಇರುವಂಥದ್ದು. ಆಮೇಲೆ ಕೆಲವು ಫಲಾನುಭವಿಗಳು ಉದ್ಯೋಗ ಚೀಟಿದಾರರು ಬೇರೆ ಕಡೆ ಕೆಲಸ ಮಾಡುವಂತಕ್ಕಂಥದ್ದು, ಮದುವೆಯಾಗಿ ಬೇರೆ ಕಡೆ ವಲಸೆ ಹೋಗಿರುವಂಥ ಪ್ರಕರಣಗಳು, ಅಥವಾ ಬೇರೆ ಬೇರೆ ಖಾಸಗಿ ಸ್ಥಳಗಳಲ್ಲಿ ಕೂಲಿ ಕೆಲಸ ಮಾಡ್ತಕ್ಕಂಥದ್ದು. ಇಂತಹ ಪ್ರಕರಣಗಳ ಖಂಡಿಕೆಗಳನ್ನ ವರದಿಯಲ್ಲಿ ದಾಖಲಿಸುವಂಥ ಕೆಲಸನ ನಾವು ಮಾಡ್ತೀವಿ ಅಂತಕ್ಕಂಥದ್ದು. ಇಲ್ಲಿವರೆಗೆ ತಮ್ಮ ಮುಂದೆ ಏನಾದರೂ ಈ ನರೇಗಾ ಯೋಜನೆ ಅನುಷ್ಠಾನಗೊಂಡಿರ್ತಕ್ಕಂಥ ಕಾಮಗಳ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ನಮ್ಮ
ಸನ್ಮಿತ್ರ. ಅದಕ್ಕೆ ಏನಾದ್ರು ತಾವು ಮಾಹಿತಿ ಕೊಡೋದ್ರೆ ನಾವು ಕೊಡ್ಬೋದು ಅಂತಕ್ಕಂಥದ್ದು. ತಾವೇನಾದ್ರು ಸಲಹೆ ಮತ್ತು ಸೂಚನೆ ಕೊಡೋದ್ರೆ ಖಂಡಿತವಾಗಿ ಕೊಡ್ಬೋದು ಅಂತಕ್ಕಂಥದ್ದು. ಇಲ್ಲಾಂದರೆ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಮಾತಾಡ್ತಾರೆ. ಸೊ ಕಾರ್ಯಕ್ರಮನ ಮೊಟಕುಗೊಳಿಸೋಂಥ ಕೆಲಸ ಮಾಡ್ತಕ್ಕಂಥದ್ದು. ಅರ್ಧ ತಾಸು ನಿಂತಿ ಬಿಡ್ರಿ ಸಾಕು ಮಾರ ಏನು ಮಾಡ್ತಾರೆ. ಮೇಲೆ ಕುರ್ಚಿ ಮೇಲೆ ಇಟ್ಟು ಬಿಡ್ರಿ ಕಡೆಗೆ ತಾನೇ ಜೂಮ್ ಹಾಕಿ ಆ ಕುರ್ಚಿ ಮೇಲೆ ಕೂತು ಇದು ಮಾಡ್ರಿ. ಏನು ಸರ್? ಎರಡೇ ಅದಾವ ಸರ್. ಹಾಂ ಧನುಷ್ ಇಲ್ಲ 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 ಸರ್. ಇಲ್ಲ ಅದೇನಾಗಿದೆ ಸರ್? ನರೇಗಾ ಇಲ್ಲ ಕರೆಕ್ಟ್ ಇಲ್ಲ, ನೀವು ಕೇಳೋದು ಸರಿ ಇದೆ. ಆದರೆ ಹೌದು ಹೌದು ಹಾಂ ರೀ. ಇಲ್ಲ ಖಂಡಿತ ಕೇಳಿಸ ಇಲ್ಲ. ಈಗ ಸರಿ ಕೇಳಿ, ತಾವೆಲ್ಲ ರೈತರಿದ್ದೀರಿ ಖಂಡಿತ. ಈಗ ಹೇಳಿ ಸಾಹೇಬರು ಏನೋ ಧನುಷ್ ಬಗ್ಗೆ ಮಾತಾಡ್ತಾ ಇದ್ರಿ ಖಂಡಿತ. ಆದರೆ ಯೋಜನೆಯ ಉದ್ದೇಶ ಏನು ಅಂತಂದ್ರೆ ಫಲಾನುಭವಿಗಳಿಗೆ ಕೆಲಸ ಕೊಡ್ಬೇಕಾಗಿದೆ ಅಂತಕ್ಕಂಥದ್ದು. ಈ ಉದ್ಯೋಗ ಚೀಟಿ ಬಗ್ಗೆ ಮಾತಾಡ್ರಿ, ನಿಮ್ಮ ಕುಟುಂಬದ ಬಗ್ಗೆ ಹಾಕೊಳ್ರಿ. ಬೇರೆ ಜಾಬ್ಗಳು ಯಾಕೆ ಕೊಡ್ತೀರಿ? ನಿಮ್ಮನೆ 4 ಜನ ಇದ್ದಾರಲ್ಲ, ಅವರೇ ಜಾಬ್ಗಳು ಮಾಡಿಸ್ರಿ, ಅವ್ರದ್ದೇ ಕೊಡಿ, ಹಣ ನಿಮಗೆ ಜಮಾ ಆಗುತ್ತೆ. ಸರಿ ಇಲ್ಲಿ ಕೇಳ್ರಿ. ಇಲ್ಲ ಇಲ್ಲ ಇಲ್ಲ, ಅದು ಹಂಗಿಲ್ಲ ಸರ್. ಸ್ಕೀಮ್ ಇರೋದು ಏನಿದೆ, ಫಲಾನುಭವಿ ಕೊಡ್ಬೇಕಂತಿದೆ. ಜಾಬ್ ಕಾರ್ಡ್ ನೀವು ತಗೋರಿ, ಹಾಕೊಳ್ರಿ, ನಿಮ್ಮ ಕುಟುಂಬ ಬಗ್ಗೆ ಹಾಕೊಳ್ರಿ. ಯಾರು ಬಿಡಂತಾರ? ಯಾವ್ದು ಯಾರು ಹಾಕಾಗಿಲ್ಲ? ಈಗ ಸರ್ ಕೇಳ್ರಿ, ಇಲ್ಲಿ ತಾವು ಮೆಂಬರ್ ಬಗ್ಗೆ ಮಾತಾಡ್ಬೇಡ್ರಿ. ನಿಮ್ಮ ಕೆಲಸ ಇದೆ. ನಾನು ರೈತ, ನನ್ನ ಜಮೀನು ಇದೆ, ನಾವು 4 ಶೆಡ್ ಇದಾವ, ನಾವೊಂದು ಏನೋ ಯಾವುದು ದನ ಶೆಡ್ ಹಾಕೋಬೇಕಾಗಿದೆ ಅಂತ ಹೇಳ್ತೀರಿ. ಎಸ್, ಅದಕ್ಕೆ ಸಂಬಂಧಪಟ್ಟಂತ ದಾಖಲಾತಿಗಳನ್ನ ಸಾಹೇಬ್ರಿಗೆ ಕೊಡ್ರಿ. ನಿಮ್ಮ ಜಾಬ್ಕ ನಿಮ್ಮ ಮನೆಗೆ ಎಷ್ಟು ಜನ ಹಾಕೊಳ್ರಿ. ನೀವೇ ಯಾಕೆ ಬೇರೆ ಕಡೆ ಕೊಡ್ತೀರಿ? ನಿಮ್ಗೆ ಕೊಡು ಅಂತ ಯಾರು ಹೇಳಿದ್ರು? ಈಗ ನೋಡಿ ಸರ, ಈಗ ದಾರಿ ಏನಿದೆ, ದಾರಿ ಸೀದಾ ಇದೆ. ಒಂದು ನಿಮಿಷ ಹಿರಿಯರಿದೆ. ಈಗ ದಾರಿ ಸೀದಾ ಇದೆ, ಸೀದಾ ದಾರಿಗೆ ಹೋಗೋಣ. ನೀವು ಬೇರೆ ಕಡೆ ಏನು ಮಾಡೋಕ್ಕಾಗಲ್ಲ. ಈಗ ಹಸಿವಾಗಿದ್ದು ಊಟ ಯಾರು ಮಾಡಬೇಕು? ನೀವೇ ಮಾಡ್ಬೇಕಲ್ಲ. ಊಟ ಮಾಡಿ ನಿಮ್ಗೆ ಹೊಟ್ಟೆ ನಿಮಗೆ ತುಂಬುತ್ತೆ. ನೀವಿಲ್ಲ ಸರ್, ನಾ ಪಕ್ಕದ ಮನೆ ತುಂಬಿಸ ನಿಮ್ಗೆ ಇಷ್ಟಿತ್ತು, ನನಗೆ ಹೇಳಲ್ಲ. ಅದಕ್ಕೆ ಸರ್ ಏನಿದೆ, ನಿಮಗೆ ಏನೋ ಅವಕಾಶ ಇದೆ ಸರ್. ಈಗ ಉದಾಹರಣೆ 4 ಜನ ಇದ್ರೆ ಆಯ್ತು, 4 ಯಾಕೆ ಒಂದು 5 ಜನ ಹಾಕೋ, ಮತ್ತೆ ಬೇರೆ ನೀವು ಹಾಕೊಡ್ರಿ, ಯಾಕೆ ಬರಲ್ಲ? ಸೊ ಒಬ್ಬ ಫಲಾನುಭವಿಗೆ ಒಂದು ಆರ್ಥಿಕ ವರ್ಷದಲ್ಲಿ 100 ದಿನ ಮ್ಯಾಂಡೇಜ್ ಕೊಡೋಕೆ ಅವಕಾಶ ಇದೆಯಲ್ಲ. ಸೊ ನಿಮ್ಮ ಕುಟುಂಬಕ್ಕೆ ಆಗತ್ತೆ ಸಾಕಲ್ಲ, ನೀವೇ ಕೆಲಸ ಮಾಡ್ಕೊಡ್ರಿ. ಬರೀ ಏನೋ ಯಾವುದೋ ದನ ಶೆಡ್ ಬಗ್ಗೆ ಮಾತಾಡ್ತಾ ಇಲ್ಲ ನಾನು. ಜಮೀನಿದ್ರೆ ಬದುವು ಮಾಡ್ಕೊಳ್ರಿ, ಕೃಷಿ ಹೊಂಡ ಮಾಡ್ಕೊಳ್ರಿ. ಇಲ್ಲ ಪಂಚಾಯತಿ ಬೇಡಾಗಿತ್ತಾ, ಇಲ್ಲಿ ತೋಟಗಾರಿಕೆ ಇಲಾಖೆ ಇದ್ದಾರೆ, ಅವ್ರ ಕಡೆಯಿಂದ ಮಾಡ್ಕೊಳ್ರಿ. ದಾಳಿಂಬೆ ಮಾಡ್ಕೊಳ್ರಿ, ಇವರು ಮಾಡ್ಕೊಳ್ರಿ, ತೆಂಗು ಮಾಡ್ಕೊಳ್ರಿ, ಅವಕಾಶ ಇದೆಯಲ್ಲ. ಬೇಡ ಕೃಷಿ ಇಲಾಖೆ ಇದೆ, ಅಲ್ಲಿ ಕೂಡ ಕೆಲಸ ಮಾಡ್ಕೊಳ್ರಿ. ಬೇಡ ಇನ್ನು ನಿಮ್ಗೆ ಗೊತ್ತಿಲ್ಲ ಅಂದ್ರೆ ರೇಷ್ಮೆ ಇಲಾಖೆ ಇದೆ, ರೇಷ್ಮೆ ಬೆಳೆ ನಾಟಿ ಮಾಡ್ಕೊಳ್ರಿ. ಬೇರೆ ಬೇರೆ ಇಲಾಖೆಯಿಂದ ಬೇರೆ ಬೇರೆ ಯೋಜನೆಗಳಿದಾವೆ. ಆ ಎಲ್ಲ ಯೋಜನೆಗಳನ್ನ ಸದ್ಬಳಕೆ ಮಾಡ್ಕೊಳ್ಳೋ ಕೆಲಸ ನೀವುಗಳು ಮಾಡ್ಬೇಕಾಗಿದೆ ಅಷ್ಟೇ. ಅಪ್ರೋಚ್ ಮಾಡ್ರಿ, ಇಲಾಖೆ ಹತ್ರ ಹೋಗ್ರಿ. ಅದು ಏನ್ರಿ, ಫಲಾನುಭವಿಗಳು 5 ಎಕರೆ ಒಳಗಿರ್ಲಿ. ಯಾಕಂದ್ರೆ ನರೇಗಾ ಯೋಜನೆಯಲ್ಲಿ ಫಲಾನುಭವಿಗಳು ಸಣ್ಣ ಹಿಡುವಳಿದಾರ ರೈತರು, ದೊಡ್ಡ ರೈತರಿಗಲ್ಲ. ಇಲ್ಲ ಸರ್ ಒಂದು 18 ಎಕರೆ ಇದ್ರೆ ನಾನು ಕೊಡ್ರಿ ಅಂತಲ್ಲ, ಚಿಕ್ಕ ಹಿಡುವಳಿದಾರ ರೈತರು ಮಾತ್ರ ಈ ನರೇಗಾ ಯೋಜನೆಯಲ್ಲಿ
ಸೊ ಅದರ ಯೋಜನೆ ಸದ್ಬಳಕೆ ತೊಗೊಳಕ್ಕೆ ಅವಕಾಶ ಇದೆ. ಸೊ ಇಲ್ಲ ದೊಡ್ಡ ರೈತರಿದ್ರೆ ಅಟ್ಲೀಸ್ಟ್ ಆ ಸ್ಕೀಮ್ ಮತ್ತು ಬೇರೆ ಬೇರೆ ಇಲಾಖೆ ಸ್ಕೀಮ್ ಇದೆ ಅದ್ರ ಲಾಭ ತಗೊಳ್ರಿ, ನಾ ಬೇಡ ಅಂತ ಹೇಳ್ತಿಲ್ಲ. ಆ ಯೋಜನೆ ಸೊ ಯಾರಿಗೆ ಅವಶ್ಯಕತೆ ಇದೆ ಸೊ ಅದರ ಒಂದು ಸದ್ಬಳಕೆ ತಗೊಳ್ರಿ ಅಂತ ಅಷ್ಟೇ, ಲಾಭ ತಗೊಳ್ರಿ. ಸೊ ಜಮೀನು ತಗೊಳ್ರಿ, ಯಾಕೆ ಬೇಡ ಅಂತ ಹೇಳ್ತಾ ಇದ್ದಾರೆ. ಈಗ ಹೇಳ್ತಾ ಯಾರೋ ತಣ್ಣ ಶೆಡ್ ಮಾತಾಡ್ತಾ ಇದ್ದಾರೆ, ಓಕೆ ಕನಿಷ್ಠ 5 ದನ ಇರಬೇಕು ಅಂತಿದೆ ಒಬ್ಬ ರೈತನಿಗೆ, ಕನಿಷ್ಠ 5. ಯಾವ್ದ ಬಗ್ಗೆ ಮಾತಾಡ್ತಾ ಇಲ್ಲ ನಾನು, 5 ದನ ಇರಲಿ ಅಂತ. ಸೊ ಇವ್ರು ಇಲ್ಲಿ ಹೇಳ್ತಾರೆ ಏನು ದನ ಇಲ್ಲ ಸರ್ ಅಂತಂದ್ರೆ ಕಟ್ಕೊಂಡು ಏನು ಮಾಡೋರು, ದನ ಶೆಡ್ ಕಟ್ಕೊಂಡು ಏನು ಮಾಡೋರು ಅಲ್ವಾ. ದನ ಇದಾವೆ ಅಂತಂದ್ರೆ ಓಕೆ ಇರಲಿ, ಈಗ 4 ದಿವಸ ಇನ್ನೊಂದು 10 ತಗೊಂಬರ್ರಿ, ಬೇಡ ಅಂತ ಹೇಳ್ತಿಲ್ಲ. ನಮ್ಮ ಹತ್ರ ಒಂದೂ ದನ ಇಲ್ಲ ಸರ್, ದನ ಶೆಡ್ ಮಾಡ್ಕೋತೀರಿ ಅಂದ್ರೆ ಏನು ಮಾಡ್ಕೊಂಡು ಏನು ಮಾಡೋರು, ಅಲ್ಲಿ ಏನಾದ್ರು ಕಟ್ಟಿಗೆ ಹಾಕೋರಾ, ಇಲ್ಲಿ ಬೇರೆ ಬೇರೆ ನಿಮ್ಮ ವಸ್ತು ಹಾಕೋರಾ. ಅಂದರೆ ನೀವು ಕಟ್ಟಿರ್ತಕ್ಕಂಥ ಒಂದು ಕಟ್ಟಡ ಅದು ಉಪಯೋಗ ಆಗಲಿ ಅಂತೇಳಿ ಆ ಥರ ಇದ್ರೆ ಅದು ಅನುಕೂಲ ಮಾಡ್ಕೊಳ್ರಿ, ಯಾರು ಬೇಡ ಅಂತ ಹೇಳ್ತಾರೆ. ಅದಕ್ಕೆ ಸ್ಥಳೀಯ ಸರ್ಕಾರ ಇರೋದು, ಗ್ರಾಮ ಪಂಚಾಯತಿ. ಸೊ ನಿಮ್ಮ ಗ್ರಾಮ ಮಟ್ಟದಲ್ಲಿದೆ ಅಲ್ವಾ, ನೀವೇ ತಾಲೂಕ್ ಪಂಚಾಯತಿ ಹೋಗೋಕ್ಕಾಗಲ್ಲ, ಪದೇ ಪದೇ ಹೋಗೋಕ್ಕಾಗಲ್ಲ. ಹಾಗಾಗಿನೇ ಸೊ ಪಂಚಾಯತ್ ನಿಮಗೋಸ್ಕರ ಇದೆ, ನಿಮ್ಮೂರು ಪಂಚಾಯತಿ. ಸೊ ಯೋಜನೆ ಏನಿದೆ ಅದ್ರ ಲಾಭ ತಗೊಳ್ತಕ್ಕಂಥ ಕೆಲಸ ನೀವುಗಳು ಮಾಡಿಕೊಡ್ರಿ ಅಷ್ಟೇ. ಬರೀ ಮೈಕ್ ಬೇಕಾದ್ರೆ ಮಾತಾಡ್ರಿ, ಹಿರಿಯರಿದ್ದಾರೆ. ಇಲ್ಲ ಒಂದು ಮತ್ತೇನಾರು ಇದೆನಾ ಸರ್? ನಿಮ್ಮ ಯೋಜನೆಗಳಿಗೆ ಏನು ಕೆಲಸ ಬೇಕು ಕೊಡೋಕ್ಕೆ ಪಂಚಾಯತಿ ಸಿಬ್ಬಂದಿಗಳು ಪಂಚಾಯತಿ ಸಿದ್ಧವಾಗಿದೆ, ಅದರ ಸದುಪಯೋಗ ಕೆಲಸ ಮಾಡಬೇಕಾಗಿದೆ ಅಷ್ಟೇ. ಖಂಡಿತ ಸರ್. ಪಂಚಾಯತಿ ಕೆಲಸ ಸರಿ ಸರ್, ಖಂಡಿತ ಖಂಡಿತ ಖಂಡಿತ. ಸರಿ ಸರ್, ಸರಿ ಓಕೆ. ಇಲ್ಲ ಖಂಡಿತ ಸರ್, ಅದನ್ನು ಮಾಡ್ಸೋಣ. ಇನ್ನೊಂದೇನು ಗೊತ್ತಾ, ತಾಲೂಕ್ ಪಂಚಾಯತಿಲಿ ಒಬ್ರು IC ಕೌಂಟರ್ ಇರ್ತಾರೆ. ಸೊ ಅವ್ರು ಕೂಡ ಏನಂತ ಮತ್ತೆ ಮಾಹಿತಿ ಕೊಡ್ತೀವಿ. ನಿಮ್ಮ ಊರಲ್ಲಿ ಏನಿದೆಲ್ಲ ಜನ ಕೂಡ್ಸ್ಕೊಂತ ವ್ಯವಸ್ಥೆ ಮಾಡಿರಿ, ಇಲ್ಲ ಇನ್ನಷ್ಟು ಮಾಹಿತಿ ಕೊಡ್ತಕ್ಕಂಥ ಕೆಲಸ ಖಂಡಿತ ಮಾಡೋಣ. ಸೊ ಪಂಚಾಯತಿ ಜೊತೆಗೇ ಸೊ ತಾಲೂಕ್ ಪಂಚಾಯತಿಲಿ ಒಬ್ರು IC ಸಂಯೋಜಕರಿದ್ದಾರೆ. ಸೊ ಅಂದ್ರೆ ನಿಮ್ಗೆ ನರೇಗಾ ಯೋಜನೆಗೆ ಸಂಬಂಧಪಟ್ಟಂತೆ ಸಂಪೂರ್ಣ ಮಾಹಿತಿ ಕೊಡೋಕ್ಕೆ ಸೊ ಅದನ್ನು ಕೂಡ ಕೊಡಿಸುವಂಥ ವ್ಯವಸ್ಥೆ ಮಾಡೋಣ. ಎಸ್ ಸರ್, ಎಸ್ ಖಂಡಿತ ಸರ್, ಖಂಡಿತ. PDO ಸರ್ ಮಾತಾಡ್ಸಕಚ್ಚುನಾ? ಎಸ್ ಖಂಡಿತ ಸರ್. ಇಲ್ಲ ಈಗ ಎಲ್ಲರಿಗೆ ಹಲೋ ಕೇಳಿಸ್ಬೋದು. ಈಗ NRG ಸ್ಕೀಮ್ ಒಳಗೆ ಏನೈತಲ್ಲ, ಕ್ಷೇತ್ರ ಅದಾವ, ದನಗಳ ಸೆಟ್ ಅದಾವ, ಕೃಷಿ ಹೊಂಡ ಅದಾವ. ಇವೇನೈತಲ್ಲ, ನೀವು ಸಾರ್ವಜನಿಕರು ರೈತರು ಹೊಲದ ಉದ್ದಾರಿ ಮತ್ತು ರೈತರ ಅವ್ರದ್ದೇ ಆದ ನೀವು ಕ್ರಿಯಾಯೋಜನದೊಳಗೆ ಇಟ್ಕೊಂಡು ಕ್ರಿಯಾಯೋಜನೆ ಅನುಮೋದನೆ ತಗೊಳ್ಕೇರೆ ಏನೈತಲ್ಲ ನಿಮಗೆ ಎಸ್ಟಿಮೇಟ್ ಮಾಡಿಸ್ಕೇರೆ ಅದನ್ನು ಆ ಮಾಡೋ ಕೆಲಸ ಏನೈತಲ್ಲ ನಾವು ಗ್ರಾಮ ಪಂಚಾಯತಿ ವತಿಯಿಂದ ನಾವು ಮಾಡಿಸ್ತೇವೆ. ಎಷ್ಟು ಬಗ್ಗೆ ಇಲ್ಲಿವರೆಗೆ 23-24ನೇ ಸಾಲಿನ ಸಾಮಾಜಿಕ ಪರಿಶೋಧನೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಶ್ರೀ ಶಿವರಾಯಣ್ಣ ತಳವಾರಿ ಅವರಿಗೆ ಹಾಗೂ ನಮ್ಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಿಗೆ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಮಾನ್ಯರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಈಗ ನೆಕ್ಸ್ಟ್ ಕರ್ನಾಟಕ